ನೀವೇನಾದರೂ ಕೇಂದ್ರ ಸರ್ಕಾರದ ಜೊತೆ ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಜೊತೆ ಅಲ್ಲ ಮಾತಾಡುತ್ತಲೇ ಇರ್ತೀವಿ. ಅಲ್ಲ ಸರ್, ಈಗ ಬಡ್ಜೆಟ್ ಯಾಕಂದ್ರೆ ಮತ್ತೆ ನೋಡಪ್ಪ, ಇರೋದ್ರಿಂದ ನನಗೆ ಹೇಳ್ಬಿಡ್ತೀನಿ, ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ, ನಿರೀಕ್ಷೆ ಇಟ್ಕೊಂಡಿಲ್ಲ ನಾನು. ಆದರೂ ನಮ್ಮ ಒತ್ತಾಯ ನಾವು ಮಾಡೇ ಮಾಡ್ತೀವಿ. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಒತ್ತಾಯ ಮಾಡೇ ಮಾಡ್ತೀವಿ. ನಮಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು 16ನೇ ಹಣಕಾಸಿನ ಆಯೋಗದ ಮುಂದೆನೂ ಹೇಳ್ತೀವಿ, ನಿರ್ಮಲಾ ಸೀತಾರಾಮನ್ ಮುಂದೆಯವರು ಹೇಳ್ತೀವಿ, ಪ್ರಧಾನಮಂತ್ರಿ ಮುಂದೆನೂ ಹೇಳ್ತೀವಿ. ಸರ್, ಈಗ ಜನ ಕೇಂದ್ರ ಸಚಿವರನ್ನ ಏನು ಪ್ರಶ್ನೆ ಮಾಡ್ಬೇಕು ಸರ್? ಈಗ ಸದ್ಯಕ್ಕೆ ಈ ಬಜೆಟ್ ನೋಡಿ ಜನಗಳು ಏನು ಕೇಳಬೇಕು? ಕೇಂದ್ರ ಸಚಿವರ ಬಳಿ ಏನು ಕೇಳಬೇಕು? ಕರ್ನಾಟಕಕ್ಕೆ ಚೋಂಕು ಕೊಟ್ಟಿದ್ದೀರಿ ಅಂತ ಕೇಳಬೇಕು. ರಾಜ್ಯ ಸರ್ಕಾರದ ವಿರುದ್ಧ ನಿರಂತರ ಹೋರಾಟ ನಡೀತಾ ಇದೆ, ಯಾಕೆ ಕೇಂದ್ರದಲ್ಲಿ ಕೇಳ್ತಾ ಇಲ್ಲ ಅಂತ ಎಲ್ಲ ಅದನ್ನು ಆಯ್ತಪ್ಪ, ಜನ ಆರ್ಕ್ಸ್ ಕಳಿಸಿದಾರಲ್ಲ, ಹೆಚ್ಚಿನ ಸಂಸದರಿದ್ದಾರೆ. ಎಷ್ಟು ಜನ ಆರ್ಕ್ಸ್ ಕಳಿಸಿದ್ದಾರೆ? ಹೆಚ್ಚಿನ ಸಂಸದರನ್ನ ಹೋದ ಸಾರಿ 25 ಎಷ್ಟು ಜನ, 26. ಈ ಸಾರಿ ಎಷ್ಟು? 25 + 1 ಇದ್ರು ಮಂಡ್ಯ. ನಾವು 9 ಗೆದ್ದಿದ್ದೀವಿ, ಇನ್ನು ಉಳಿದೆಲ್ಲ ಅವರೇ ಗೆದ್ದವರಲ್ಲ. ಕೈಗಾರಿಕೆ ಮಿನಿಸ್ಟರ್ ಇದ್ದಾರೆ, ಎಲ್ಲ ಮಿನಿಸ್ಟರ್ ಎಲ್ಲ ದೊಡ್ಡ ದೊಡ್ಡ ಪೋರ್ಟ್ಫೋಲಿಯೋ ಮಿನಿಸ್ಟರ್ಗಳಿದ್ದಾರೆ. ಕೇಂದ್ರ ಸಚಿವರು ರಾಜ್ಯದವರೇ ಇದ್ದಾರೆ, ರಾಜ್ಯದ ದೊಡ್ಡ ದೊಡ್ಡ ಪೋರ್ಟ್ಫೋಲಿಯೋ ಇದೆ. ಕೇಳಿ ನೀನು, ಅವ್ರು ಬಂದಾಗ ಕೇಳಪ್ಪ. ಇವತ್ತಿನವರಿಗೆ ಒಂದು ದಿನ ಬಾಯಿ ಬಿಟ್ಟಿಲ್ಲ ಇವರು. ನಮ್ಮ BJP-ಯವರಾಗಿರ್ಬೋದು, JDS-ನವರಾಗಿರ್ಬೋದು, ಒಂದು ದಿನ ಬಾಯಿ ಬಿಟ್ಟು ನಮಗೆ ಅನ್ಯಾಯ ಆಗಿದೆ ಅಂತ ಹೇಳೇ ಇಲ್ಲ ಇವರು. ಸರ್, ಸೋಷಿಯಲ್ ಸೆಕ್ಟರ್ ಪ್ರೋಗ್ರಾಮ್ಸ್ಗೆ ಫಂಡ್ಸ್ ಬಹಳ ಕಡಿಮೆ ಕೊಟ್ಟಿರೋದ್ರಿಂದ ಕೇಂದ್ರ ಸರ್ಕಾರ will it have any impact on the state governments, not on Karnataka, across the country? No, see, except Andhra and ಇದು ಬಿಹಾರ್, ಇನ್ನು ಬಾಕಿ ಎಲ್ಲ ರಾಜ್ಯಗಳಿಗೂ ಅನ್ಯಾಯನೇ. ದೋಸ್ತಿ ಸರ್ಕಾರ ಕೆಲಸ ಮಾಡಿದೆ ಸರ್. ದೋಸ್ತಿ ಸರ್ಕಾರ ಕೆಲಸ ಮಾಡಿದೆ ಅಂತ. ದೋಸ್ತಿ ಸರ್ಕಾರದಲ್ಲೇ ತೊಂದರೆ ಕೊಟ್ಟಿರೋದಲ್ವಾ? ಇಲ್ಲಿ ಕೇಂದ್ರದಲ್ಲಿ ದೋಸ್ತಿ ಇಲ್ವಾ? ಅಲ್ಲ, ರಾಜ್ಯದಲ್ಲಿ ಲಾಭ ತಂದಿಲ್ಲ ಅಂದ್ರೆ ಇನ್ನೂ ನಷ್ಟ ಆಗಿದೆ. ಕಾಂಗ್ರೆಸ್ ನಡೆಸುವಂತಹ ರಾಜ್ಯಗಳಿಗೆ ಟಾರ್ಗೆಟ್ ಆಗ್ತಿದೆಯಾ? ಏನು ಎಲ್ಲ ಇಡೀ ದೇಶದಂತೆ ಕಾಂಗ್ರೆಸ್ ಎಲ್ಲೆಲ್ಲಿ ಆಡಳಿತ ನಡೆಸಿದಂತಹ ರಾಜ್ಯಗಳಿಗೆ ಟಾರ್ಗೆಟ್ ಆಗ್ತಿದೆಯಾ ಕೇಂದ್ರ? ಇಲ್ಲ, ಈಗ ಕರ್ನಾಟಕದಲ್ಲಿ ಅವರು ಗೆಲ್ತೀವಿ ಅಂತ ನಿರೀಕ್ಷೆ ಮಾಡ್ಕೊಂಡಿದ್ರು. ನಾವು 136 ಸೀಟ್ ಗೆದ್ಬಿಟ್ಟು, ಬೈ ಎಲೆಕ್ಷನ್ನಲ್ಲೂ ಗೆದ್ಬಿಟ್ಟು ಎಲ್ಲರೂ. ಅದಕ್ಕೆ ದ್ವೇಷ ತೀರಿಸ್ಕೊಳ್ಳಲಿಕ್ಕೆ ಹೊರಟಿದ್ದಾರೆ. ಸರ್, ಸದರ್ನ್ ಸ್ಟೇಟ್ಸ್ಗೆ ಈಗಾಗಲೇ ಕೂಗಿದೆ, ಸದರ್ನ್ ಸ್ಟೇಟ್ಸ್ಗೆ ಬಹಳ ಅನ್ಯಾಯ ಆಗ್ತಾ ಇದೆ, ಡಿವ್ಯಾಲ್ಯೂಯೇಷನ್ ಆಫ್ ಇದು ಟ್ಯಾಕ್ಸ್ಗಳು ಕಡಿಮೆ ಆಗ್ತಾ ಇದೆ, ನಮ್ಗೆಲ್ಲ ಥರದ ಈ ಬಜೆಟ್ ಮತ್ತೆ ಸದರ್ನ್ ಸ್ಟೇಟ್ಸ್ಗೆ ಬಹಳಷ್ಟು ಎಲ್ಲೂ ಮೆನ್ಷನ್ ಮಾಡಿಲ್ಲ. ವೆದರ್ ಮೋದಿ ಅಂಡ್ ಹಿಸ್ ಟೀಮ್ ಈಸ್ ಅಗೇನ್ಸ್ಟ್ ದಿ ದ್ರಾವಿಡನ್ ಕಲ್ಚರ್ ಆರ್ ಸದರ್ನ್ ಸ್ಟೇಟ್ಸ್ ಅಂತ ಅನಿಸ್ತಾ ಇದೆ ನಿಮಗೆ? ಯಾವ ರಾಜ್ಯಗಳು ಅವರ ನೀತಿ ಇದೆಯಲ್ಲ, ಮನುಸ್ಮೃತಿ ಪ್ರಕಾರ ಮಾತಾಡ್ತಾರಲ್ಲ, ಮನುಸ್ಮೃತಿ ವಿರುದ್ಧ ಮಾತಾಡ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಕೂಡ ವಿರುದ್ಧನೇ ಅವರು. ನಾನು ಸ್ಟೇಟ್ ಬಜೆಟ್ ಮಂಡಿಸಿದಾಗ ಹೇಳ್ತೀನಿ, ಇನ್ನು ನಾವು ಮಾರ್ಚ್ ತಿಂಗಳಲ್ಲಿ ಮಂಡಿಸೋದು, ಈಗಲೇ ಹೇಳ್ಬಿಡ್ಲ. ಬಜೆಟ್ ಎಲ್ಲ ಗೌಪ್ಯವಾಗಿರ್ಬೇಕು. ಅಲ್ಲ ಸರ್, ನಿಮ್ಮ ಮೇಲೆ ಏನಾದ್ರು ಬರ್ಡನ್ ಜಾಸ್ತಿ ಆಗುತ್ತಾ ಅಂತ ಇವ್ರು ಮಾಡಿರೋಂತ ಏನು ಹೇಳಲ್ಲ. ಈಗ ನಮ್ಮ ಬಜೆಟ್ ಬಗ್ಗೆನೇ ಮಾತಾಡೋದು. ಜನರ ನಿರೀಕ್ಷೆಗೆ ಮೀರಿ ಸಿಗುತ್ತಾ? ನಿಮ್ಮ ಬಜೆಟ್ ಅಲ್ಲಿ ಜನರ ನಿರೀಕ್ಷೆಗೆ ಮೀರಿ ಸಿಗುತ್ತಾ? ನಮ್ಮ ಬಜೆಟ್ ಮನುಷ್ಯದ ಮೇಲೆ ಮಾತಾಡ್ತೀವಿ. ಸರ್, ಈಗ ತಮ್ಮ ರಾಜಕೀಯ ಸಲಹೆಗಾರರು ರಾಜೀನಾಮೆ ಕೊಟ್ಟಿದ್ದಾರೆ. ಯಾರು?
ಆರ್ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಯಾರು ನಿನ್ಗೆ ಹೇಳಿದ್ರ? ಹ್ಞೂ ಸರ್, ಅಫಿಷಿಯಲ್ ಹೇಳಿದ್ದಾರೆ. ಕೊಡ್ತಾ ಇದ್ವಿ, ರಾಜೀನಾಮೆ ಕೊಟ್ಟಿದ್ದೀನಿ, ಶಾಸಕನಾಗಿ ಮುಂದುವರಿತೀನಿ. ಮಾತಾಡ್ತೀನಿ ಅವ್ರ ಜೊತೆ. ಬಂಡಾಯ ಆಗ್ತದೆ. ಬಂಡಾಯ ಅಲ್ಲ, ಅವ್ರಿಗೆ ನೋಡೋಣ, ಅವ್ರ ಜೊತೆ ಮಾತಾಡ್ತೀನಿ. ನಂಗೆ ಗೊತ್ತಿಲ್ಲ, ಮಾತಾಡಿಲ್ಲ. ರಾಜೀನಾಮೆ ವಿಚಾರ ಗೊತ್ತಿಲ್ಲ. ಹಾಂ, ರಾಜೀನಾಮೆ ಪತ್ರ ತಮಗೆ ಅಂತ ರಾಜೀನಾಮೆ ಪತ್ರ ಕೊಟ್ಟಿದ್ದೀನಿ ಲಕೋಟಿನಲ್ಲಿ ಅಂತ ಹೇಳಿದ್ದಾರೆ. ನಾನು ಓದಿಲ್ಲ. ಲಕೋಟಿನಲ್ಲಿ ಇದೆ. ನನಗೆ ಬೆಂಗಳೂರು ಬರುವಾಗ ಬಂತು, ಅದು ನಾನು ಓದಕ್ಕೆ ಹೋಗಿಲ್ಲ ಪೂರ್ಣ. ಕನ್ನಡ ಮಾತಾಡ್ತೀನಿ ಅವೆಲ್ಲ ಏನೋ. ಸರ್, ಇವತ್ತು ಅಶೋಕ್ ಅವ್ರು ಮತ್ತೆ ಮಾತಾಡಿದ್ದಾರೆ ಸರ್, ನವೆಂಬರ್ 15 ಮತ್ತು 16 ಒಳಗಡೆ ನೀವು ಚೇಂಜ್ ಆಗೇ ಆಗ್ತೀರಾ, ನೀವು ಬದಲಾಗೇ ಆಗ್ತೀರಾ, ನವೆಂಬರ್ 15 ಅಥವಾ ಇದು 16. ಹೇಳತ್ಲೇ ಇದ್ದಾರೆ, ಚೇಂಜ್ ಆಯ್ತಾರೆ ಅಂತ ಹೇಳ್ತಾರೆ. ಚೇಂಜ್ ಆಗೋ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅಂತ ನನಗೆ. ಭವಿಷ್ಯ ಜ್ಯೋತಿಷ್ಯ ಜಾಸ್ತಿ ಹೇಳ್ತಾರೆ ಅಂತ ಸರ್ ಈಗ. ಆ? ಬಿಜೆಪಿಯಿಂದ ಭವಿಷ್ಯ ಜ್ಯೋತಿಷ್ಯ ಎಲ್ಲ ಜಾಸ್ತಿ ಅವ್ರಿಗೆ ಯುಗಾದಿ ಹಬ್ಬ ಬಿಟ್ಟು ಅವ್ರ ಪಕ್ಷ ನೋಡ್ಕೊಳ್ಳಿ ಸರ್, ವಿಜಯದಶಮಿ ಕಚ್ಚಾಟ. ಬಿಟ್ಟು ದೀಪಾವಳಿ ಬಿಟ್ಟು ಈಗ ಮೊದಲು ಅವ್ರ ಪಕ್ಷ ಏನಾಗಿದೆ ಅಂತ ನೋಡ್ಕೊಳ್ಳಿ, ಆಮೇಲೆ ನಮ್ಮದು ಬಗ್ಗೆ ಮಾತಾಡಿ. ಈಗ ದೇರ್ ಈಸ್ ಎ ವರ್ಟಿಕಲ್ ಡಿವಿಷನ್ ಇನ್ ಬಿಜೆಪಿ. ದಿನನಿತ್ಯ ಬೈದಾಡ್ತಾರೆ, ಕೆಟ್ಟ ಪದಗಳನ್ನು ಬಳಸಿ ಬೈದಾಡ್ತಾರೆ. ಇವನು ಇನ್ನೊಂದ್ಸಾರಿ ಗೆಲ್ಲಿ ನೋಡೋಣ ಅಂತ ಹೇಳ್ತಾರೆ ಒಬ್ಬ. ವಿಜೇಂದ್ರ ಗೆದ್ದದ್ದು ಹೊಂದಾಣಿಕೆ ಮಾಡ್ಕೊಂಡು ಗೆದ್ರು ಅಂತ ಹೇಳ್ತಾರೆ. ಯಾರು ಹೇಳೋದು ಇದು? ನಾಡು ಸುಧಾಕರ. ಸುಧಾಕರ್ ಹೇಳಿದ್ದಾರೆ. ಸೊ ಇವ್ರು ಬದಲಾವಣೆ ಆಗಲೇಬೇಕು ವಿಜೇಂದ್ರ ಅಂತ ಹೇಳ್ತಾರೆ. ಓಪನ್ ಆಗಿ ಎಷ್ಟು ಮಟ್ಟಿಗೆ ಅಲ್ಲಿ ಬಿಜೆಪಿ ಪಕ್ಷ ಅಳಸ್ಕೊಂಡಿದೆ ಅಂತಂದ್ರೆ ಅದು ನೋಡ್ತಾ ನಮ್ಮ ಬಗ್ಗೆ ಮಾತಾಡ್ತಾನೆ ಇವನು ಅಶೋಕ್. ಅದನ್ನ ಡೈವರ್ಟ್ ಮಾಡಕ್ಕೆ ಅದನ್ನ ಮಾತಾಡ್ತಿದ್ದಾರೆ. ಅದನ್ನ ಡೈವರ್ಟ್ ಮಾಡಕ್ಕೆ ಅದನ್ನ ನೀ ಹೆಚ್ಚೆ ಬರೀತಾ ಇಲ್ಲ ಅಂತ ತೋರಿಸ್ತಾ ಇಲ್ಲ ಅಂತ. ಸರ್, ಯಾಕಂದ್ರೆ ಅವರು ಗಂಟು ಮುಟ್ಟೆ ಕಟ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತ ಭಾರಿ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಿದ್ದಾರೆ ಅಂತ ಈಗ ಬಹಳ ಸಾರಿ ಹೇಳಿದ್ದಾರೆ, ಏನೂ ಆಗಿಲ್ಲ. ಈ ಥರ ಬಹಳ ಸಾರಿ ಗಂಟು ಮೂಟೆ ಕಟ್ಕೊಂಡ್ಬಿಟ್ಟಿದ್ದಾರೆ ಅಂತ. ಎಲ್ಲರೂ ಸೇರಿ ನಿಮ್ಮನ್ನ ಬಹಳ ಈಗ ವಿಜೇಂದ್ರ ಏನು ಹೇಳ್ದ, ಬೆಳಗಾವಿ ಅಧಿವೇಶನಕ್ಕೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ಹೇಳೋದು ಆಯ್ತಾ? ಅದು ಮತ್ತೆ ಆಮೇಲೆ ಜನವರಿ 26 ಹೇಳಿದ್ರು. ಜನವರಿ 26ಕ್ಕೆ ಬೇರೆ ಸಿಎಂ ಬಂದು ಅದಕ್ಕಿಂತ ಮುಂಚಿತವಾಗಿ ಇದು ಬೆಳಗಾವಿ ಸೆಷನ್ ನಡೀತಲ್ಲ, ಬೆಳಗಾವಿ ಸೆಷನ್ ಅಷ್ಟೊತ್ತಿಗೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ವಿಜೇಂದ್ರ ಹೇಳಿದ್ದ. ಆಯ್ತಾ? ಅದಕ್ಕೆ ಏನೋ ರಾಜಕೀಯವಾಗಿ ಏನೋ ಹೇಳ್ತಾರೆ. ಈಗ ಇಷ್ಟೆಲ್ಲ ಅಪಪ್ರಚಾರ ಮಾಡಿದ್ರು, ನಮ್ಮ ಮೇಲೆ ಭ್ರಷ್ಟಾಚಾರದ ಸುಳ್ಳುಗಳನ್ನೆಲ್ಲ ಹೇಳಿದ್ರು. ಏನಾಯ್ತು ಬೈ ಎಲೆಕ್ಷನ್? ಏನಾಯ್ತಪ್ಪ? ಅದು ಎಲ್ಲಿ ಗೆದ್ದಿರೋದು? ಚನ್ನಪಟ್ಟಣದಲ್ಲಿ, ಆಮೇಲೆ ಶಿಗ್ಗಾವಿನಲ್ಲಿ, ಸಂಡೂರು ನಾವೇ ಗೆದ್ದಿದ್ದದು ಬಿಡು. ಇವರು ಮಾಜಿ ಮುಖ್ಯಮಂತ್ರಿಗಳ ಮನೆ ಮಕ್ಕಳು ಮಗ ಉತ್ತರಾಧಿಕಾರಿಯಾಗವರು, JDSನ ಅಧ್ಯಕ್ಷರಾಗವರು, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಕಾನ್ಸ್ಟಿಟ್ಯೂನ್ಸಿ, ಅಲ್ಲಿ ಗೆದ್ದಿದ್ದೀವಲ್ಲ. ಅದು ಮೈನಾರಿಟಿಯಾಗಿ ಗೆದ್ದಿದ್ದೀವಿ. ಸರ್, ಇದೇ ಟ್ರೆಂಡ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇರುತ್ತೆ ಸರ್. ಇದೇ ಟೆಂಡೆನ್ಸಿ ಇನ್ನೂ ಜಾಸ್ತಿ ಆಗುತ್ತೆ. ಸರ್, ಯಾಕೆ ಸಿದ್ದರಾಮಯ್ಯ ಅವ್ರ ಮೇಲೆ ಕಣ್ಣು ಅಂತ? ಯಾಕೆ ಸಿದ್ದರಾಮಯ್ಯ ಅವ್ರ ಮೇಲೆ ಕಣ್ಣು? ಕಾಂಗ್ರೆಸ್ ಸಿದ್ದರಾಮಯ್ಯನವ್ರು ಕಂಡ್ರೆ ಭಯ ಅವರಿಗೆ. ಅದಕ್ಕೆ ನಿಮ್ಮನ್ನ ಕಂಡ್ರೆ ಭಯ ಅಂತಾನ ಸರ್? ಮತ್ತೆ ಸುಮ್ಮನೆ ಯಾಕೆ ಮಾತಾಡ್ತಾರೆ? ಬೇರೆ ಯಾವ ನಾಯಕರ ಬಗ್ಗೆ ಅಷ್ಟು ಟೀಕೆ ಮಾಡೋದು ಅವ್ರು ಕಾಂಗ್ರೆಸ್ ಅಲ್ಲಿ? ಸಿದ್ದರಾಮಯ್ಯ ಅವ್ರ
ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತಾರೆ, ಬಟ್ ನನ್ನ ಕಂಡ್ರೆ ಭಯ ಅವ್ರಿಗೆ. ಥ್ಯಾಂಕ್ ಯು. ಮಂಡಿಸ್ತೀವಿ. ಇಲ್ಲ, ನಾನು ಸ್ವಲ್ಪ ಹೈಕಮಾಂಡ್ ಜೊತೆ ಮಾತಾಡಿ ಮಂಡಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.